ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲೈಫ್. ಗೈಸ್, ಇವತ್ತು ನಮಗೆ ಒಂದು ಆರ್ಡರ್ ಸಿಕ್ಕಿದೆ ಎಂಗೇಜ್ಮೆಂಟಿಂದು. ಹಂಗಾಗಿ ಆ ಎಂಗೇಜ್ಮೆಂಟ್ ಮಾಡೋಕ್ಕೆ ವಿಡಿಯೋ ಶೂಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ಶೂಟಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ, ಇವ್ರದ್ದೆ ಸುರಕ್ಷಾ ಆ್ಯಂಡ್ ಹರೀಶ್ ಅಂತ. ಒಳಗೆ ಹೋಗ ನಾವು ಒಂದು ಸ್ವಲ್ಪ ಸೆಟಪ್ ಮಾಡ್ಕೋಬೇಕು ಗೈಸ್. ಹಂಗಾಗಿ ಆ ಮೆಟೀರಿಯಲ್ಸ್ ಎಲ್ಲ ತೊಗೊಬಂದ್ವಿ. ಆಲ್ರೆಡಿ ಕಾರಲ್ಲಿ ಮಾಡಬೇಕಾಯ್ತು, ಅರ್ಜೆಂಟ್ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಬನ್ನಿ ಒಳಗೆ ಹೋಗಿ ಸಿಗ್ತೀನಿ. ನಮ್ಮ ಫ್ರೆಂಡು ಆಲ್ರೆಡಿ ಒಳಗೆ ಹೋಗಿದ್ದಾನೆ, ಎಲ್ಲ ಸೆಟಪ್ ಮಾಡ್ಕೊಳ್ತಿದ್ದೀನಿ. ನಾನು ಹೋಗ್ಬಿಟ್ಟು ಸೆಟಪ್ ಮಾಡ್ಬೇಕು. ಜೊತೆಗೆ ಈಗ ಸೆಟಪ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕಂದರೆ ನಾನು ಕೆಲ್ಸಕ್ಕೆ ಬಂದಿರೋದಲ್ಲ. ಹಂಗಾಗಿ ಅದು ಒಂಥರ ಸರಿ ಬರೋಲ್ಲ, ಏನಾದ್ರು ಅಂದ್ಕೊಳ್ತಾನೆ. ಸರ್ ಕರೆಕ್ಟಾಗಿ ಆಗೋಲ್ಲ. ಆ ರೀಸನಿಂದ ನಾನು ಅಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ, ಇನ್ನು ಬಾಕಿದು ತೋರ್ಸೋಕ್ಕಾಗಲ್ಲ ಗೈಸ್. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವ್ಲಾಗ್ ಇವತ್ತು ಆ್ಯಕ್ಚುಲಿ ವ್ಲಾಗ್ ಬರುತ್ತೆ ಇಲ್ಲೋ ಗೊತ್ತಿಲ್ಲ. ಪಾಸ್ಟ್ 7-8 ಡೇಸಿಂದ ರೆಗ್ಯುಲರಾಗಿ ಆಗ್ತಿದ್ದೀನಿ. ಇವತ್ತೇ ಆಗ್ತಿಲ್ಲ ಅನಿಸುತ್ತೆ. ಮೋಸ್ಟ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡೋಣ ತಡೀರಿ. ಈಗ ಪ್ರೆಸೆಂಟ್ ಒಂದು ಹಗ್ಗ ಹುಡುಕ್ಬೇಕು ಗೈಸ್. ಹಗ್ಗಕ್ಕೆ ಬಂದಿದ್ದೀನಿ. ಅಲ್ಲಿ ಏನೋ ಬೇಕು ಅಂತೇಳಿ ಸಿಗ್ತಾ ಇಲ್ಲ ಹಗ್ಗ ನನಗೆ. ಬನ್ನಿ ಹೋಗೋಣ ಒಳಗಡೆ. ಇದ್ದಾನೆ ನಮ್ಮ ಹುಡುಗ. ಆಲ್ರೆಡಿ ಅವರು ಇಬ್ಬರು ಇದ್ದಾರಲ್ಲ ಹುಡುಗರು, ಅವರಿಬ್ಬರು ಹಾಸನಿಂದ ಕರೆಸಿರೋದು ವಿಡಿಯೋ ಶೂಟ್ ಮಾಡೋದಕ್ಕೋಸ್ಕರ. ವೈರಿದೆ ಸಾಕಾ? ಹಗ್ಗ ಇಲ್ಲ ಮಗ, ವೈರ್ ಸಿಕ್ತು. ಹಗ್ಗನೇ ಬೇಕಾ ಸ್ಟ್ಯಾಂಡಿಗೆ? ತಡಿ ತರ್ತೀನಿ. ಫುಲ್ಲು ಬ್ಯುಸಿ ಇಲ್ಲಿದ್ದಾನೆ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಗಿಂಬಲ್ ಎಲ್ಲ ಸೆಟ್ ಮಾಡ್ಕೊತಿದ್ದಾರೆ ಕ್ಯಾಮ್ರಾಗೆ. ಇವರೇ ಹಾಸನಿಂದ ಕರೆಸಿರೋ ಹುಡುಗರು. ಹಾಸನ್ ತಾನೆ ನಿಮ್ಮದು? ಹಾಸನಿಂದ ಕರೆಸಿದ್ದಾರೆ. ಇಲ್ಲಿ ಎಲ್ಲ ಸೆಟಪ್ ಮಾಡ್ಕೋಬೇಕು. ಮುಂಚೆ ಏನೇನು ಬೇಕು ಹೇಳಿ. ಎತ್ಕೊಳ್ಳ ಇದನ್ನು ಇಲ್ಲಿ ನೋಡಿ ಹೆಂಗೆ ಮಾಡಿದ್ದಾರೆ ಸೆಟಪ್ ಎಲ್ಲ. ಯಾವ್ದು ಎಂಗೇಜ್ಮೆಂಟ್ ತಾನೇ ಇದು? ಎಂಗೇಜ್ಮೆಂಟು ಗೈಸ್. ಇಲ್ಲೆಲ್ಲ ಇದಾಕೊಂಡಿದ್ದಾರೆ. ಇಲ್ಲಿ ನೋಡಿ ಚಿಕನ್ ಬರ್ಗರ್ ಚಿಕನ್ ಅಂತಿದ್ದೀನಿ. ಇದು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಮತ್ತು ಇದೆಲ್ಲ ಸೆಟಪ್ ನೋಡಿ ಹೆಂಗಿದೆ ನೋಡಿ. ಆ ಹುಡುಗ ಅಲ್ಲಿಂದ ಈಗ ಫಸ್ಟ್ ಶಾರ್ಟ್ ತೊಳ್ತಿದ್ದಾನೆ. ಸ್ಟೇಜಿಂದೆಲ್ಲ ತೊಳ್ತಾನೆ. ಆಮೇಲೆ ಊಟದ್ದು ಮತ್ತು ಕಪಲ್ಸಿಂದು, ಪೇರ್ಸಿಂದು ಮತ್ತು ಬರೋ ಜನಗಳದೆಲ್ಲ ವಿಡಿಯೋ ಶೂಟ್ ಮಾಡ್ತಾನೆ ಗೈಸ್. ಛತ್ರಿಯಿಂದ ಆಚೆಗೆ ಬಂದಿದ್ದೀನಿ. ಏನಕ್ಕಂತಂದರೆ ಈಗ ಒಂದು ಪಾರ್ಸಲ್ ಇದೆ ಗೈಸ್. ಪಾರ್ಸಲ್ ಎತ್ಕೊಬರ್ಬೇಕು, ಬಂದಿದೆ ಅಂತೆ. ಹಂಗಾಗಿ ಒಂಚೂರು ಪಾರ್ಸಲ್ ಎತ್ಕೊಂಡು ಬರಬೇಕು. ಏನು ಗುರು, ಇಷ್ಟಕ್ಕೊಂದು ಹೀಟ್ ಇದೆ ಒಳಗಡೆ. ಶಪ್ಪ, ಪಾರ್ಸಲ್ ಎತ್ಕೊಬರ್ಬೇಕು. ಟೌನಲ್ಲಿರೋದು. ಬನ್ನಿ ಫಸ್ಟು ಪಾರ್ಸಲ್ ಎತ್ಕೊಬಂದ್ಬಿಡೋಣ. ಸಿಕ್ಕಾಬಿಟ್ಟೆ ಬಿಸಿ ಅನ್ನಿಸ್ತಾ ಇದೆ ನೆಲ ಎಲ್ಲ. ಅಯ್ಯೋ, ಒಳಗಡೆ AC ಹಾಕೋಬಿಡೋಣ ಒಂಚೂರಲ್ಲ. ನಮ್ಮನೆದು ಕಾರ್ ಓಡಿಸಿ ಇದು ನನಗೆ ಪವರೇ ಫೀಲ್ ಆಗ್ತಿಲ್ಲ. ಮತ್ತು ಇದು ನಮ್ಮನೆ ಕಾರಿಗೆ ಹೋಲಿಸಿದ್ರೆ ತುಂಬ ಚಿಕ್ಕದು ಗೈಸ್. ಈ ಗಾಡಿ ಕಾಂಪ್ಯಾಕ್ಟ್ ಆಗಿದೆ. ಈ ಗಾಡಿ ಯಾವುದು ರೆನಾಲ್ಟಿಂದ ಅನಿಸುತ್ತೆ ಮೋಸ್ಟ್ಲಿ ಇದು. ಬಟ್ ಚೆನ್ನಾಗಿ ಅನಿಸುತ್ತೆ ಓಡ್ಸೋಕ್ಕೆ. ಯಾವ ದಾರ ನೋಡಿದನು ಹೋಗ ಮಾರೆ. ಕಾಂಪ್ಯಾಕ್ಟ್ ಸಿಕ್ಕಾಬಿಟ್ಟೆ ಚಿಕ್ಕದು ಅನ್ನಿಸ್ತದೆ. ಕ್ಯಾಮ್ರಲ್ಲಿ ಫ್ರಂಟಲ್ಲಿ ಇಟ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಪಾರ್ಸಲ್ ಇಸ್ಕೊಂಡು ಬರಬೇಕು. ಕೆಲಸ ಇದೆ ಗೈಸ್. ಈಗ ಗೈಸ್ ಇಲ್ಲಿ ಕಾಣ್ತಿದ್ದಾರೆ ನೋಡಿ, ಇವರೇ ಗಂಡು ಹೆಣ್ಣು ಗೈಸ್. ಇವ್ರದೇ ಶೂಟ್ ಮಾಡೋಕ್ಕೆ ಹೋಗಿ ಶೂಟ್ ಮಾಡ್ತಾ ಇದ್ದಾನೆ ವಿಡಿಯೋನ ಗೈಸ್. ನಾನೀಗ ಒಂದು ಜಾಗಕ್ಕೆ ಬಂದಿದ್ದೀನಿ. ಏನಂತಂದರೆ ಇಲ್ಲಿ ನಾನು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಒಂದು ಜಾಗಕ್ಕೆ ಒಂದು 15 ದಿವಸದ ಹಿಂದೆ ಸೌದೆಗಳನ್ನೆಲ್ಲ ತಗೊಬಂದು ಇಟ್ಟಿದ್ದೆ ಟ್ರೀ ಹೌಸ್ ಮಾಡೋಣ ಅಂತ. ಮೋಸ್ಟ್ಲಿ ಟ್ರೀ ಹೌಸ್ ಮಾಡೋಕ್ಕೆ ಸೌದೆಗಳೆಲ್ಲ ಕಟ್ ಮಾಡ್ಕೊಂಡು ಇಟ್ಟಿದ್ನಲ್ಲ, ಆ ಸೌದೆಗಳು ಇದೆಯಾ ಇಲ್ವೋ ಗೊತ್ತಿಲ್ಲ. ಹಾಗಾಗಿ ಸೌದೆಗಳು ನೋಡೋಕೆ ಹೋಗ್ತಿದ್ದೀನಿ. ಏನಂತಂದರೆ ಇಲ್ಲೆಲ್ಲ ದನ ಕರ ಎಲ್ಲ ಮೇಯ್ಸೋಕ್ಕೆ ಬರ್ತಾರಲ್ಲ, ಸೌದೆಗಳೆಲ್ಲ ಇರುತ್ತಾ ಅಥವಾ ಎತ್ಕೊಂಡು ಹೋಗಿದ್ರೋ ಗೊತ್ತಿಲ್ಲ. ಚೆಕ್ ಮಾಡೋಣ ಅಂತ ಬಂದೆ. ನಾಳೆ ಬೆಳಗ್ಗೆ ಬಂದು ಟ್ರೀ ಹೌಸ್ ವೀಡಿಯೋ ಮಾಡಬೇಕು ಗೈಸ್. ಅಲ್ಲಿ ನೋಡಿ ಚಿಕ್ಕಮಂಗ್ಳೂರು ಸಿಟಿ, ಅಲ್ಲಿ ಎಷ್ಟು ಹೆಂಗೆ ಕಾಣ್ತಾಯಿದೆ ನೋಡಿ. ಅದಷ್ಟು ಫುಲ್ಲು ಚಿಕ್ಕಮಂಗ್ಳೂರು ಸಿಟಿ ಗೈಸ್. ಬನ್ನಿ ನಾವೀಗ ಈ ಕಡೆ ಸೈಡ್ ಹೋಗಬೇಕು. ಒಬ್ಬನೇ ಬಂದಿರೋದು ಈ ಜಾಗಕ್ಕೆ. ಅಲ್ಲಿದೆಯಲ್ಲ ಆ ಜಾಗದಲ್ಲಿ ಇರೋದು. ಕರೆಕ್ಟಾಗಿ ಹೋಗ್ತಿದ್ದೀನಿ ದಾರಿಲಿ. ನಾನು ಲೈಟ್ನ ಮುಂದಕ್ಕೆ ಹಿಡಿತಾಯಿಲ್ಲ. ಏನಕ್ಕಂತಂದರೆ ನನ್ನ ಫೇಸಿಗೆ ಹಿಡಿತಿಲ್ಲ. ಏನಕ್ಕಂತಂದರೆ ನನಗೆ ರೋಡ್ ಕಾಣಲ್ಲ. ಲೈಟ್ ನನ್ನ ಮುಖಕ್ಕೆ ಬಿದ್ದರೆ ಎಲ್ಲಿ ಕಾಣುತ್ತೇಳಿ ರೋಡು. ಹಾಗಾಗಿ ಮುಖಕ್ಕೆ ಹಿಡಿತಾಯಿಲ್ಲ. ನಾನು ಸುಮ್ಮನೆ ಹಿಂಗೆ ರೋಡಿಗೆ ಇಟ್ಕೊಂಡು ಹಿಂಗೆ ಹೋಗ್ತಿದ್ದೀನಿ. ಈ ಜಾಗದಲ್ಲೇ ಹಾಕಿತ್ತಿದ್ದು. ಆಲ್ರೆಡಿ ನಾವು ಒಂದು ಸರಿ ಮಾಡಿದ್ದೆ ಈ ಟ್ರೀ ಹೌಸ್ನ. ಅದು ಮತ್ತೆ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿದೆ. ಮತ್ತು ಈಗ ಕಟ್ಟಬೇಕು ನಾನು ಇಲ್ಲಿ ಈ ಜಾಗದಲ್ಲಿ ಗೈಸ್. ನಾನು ಸೌದೆಗಳೆಲ್ಲ ಹಾಕಿದ್ದೆ. ಇದೆ ಸೌದೆ, ಪರವಾಗಿಲ್ಲ. ನೆಲ ನೋಡ್ಕೊಂಡು ಹೋಗ್ಬೇಕು. ಹಾಗೆ ಬಿದ್ದತ್ತು. ಇಲ್ಲ, ಸೌದೆಗಳಿದೆ ಟ್ರೀ ಹೌಸ್ ಮಾಡೋಕ್ಕೆ. ಆಲ್ರೆಡಿ ಸ್ವಲ್ಪ ಅಲ್ಲಿ ಇದೆ ಒಂದು 4 ಸೈಡ್ ಬಾರ್ಡ್ರಿಗೂ ಎಲ್ಲ ಇಟ್ಟಿರೋದು. ಅದ್ರ ಜೊತೆಗೆ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕೆಳಗೆ ಬಾಟಮ್ ಮಾಡಿಬಿಟ್ಟು ಅದಾದಮೇಲೆ ಮೇಲೂ ಮಾಡಬೇಕು ಗೈಸ್.
ಸೈಡು ಟಾಪು ಫ್ಲೋರ್ ಥರ ಎಲ್ಲ ಮಾಡಿ ಕಟ್ಟಿದ್ರೆ 3 hours ಆಗುತ್ತೆ. ಅದಕ್ಕೋಸ್ಕರ ನೋಡಿ ಇಲ್ಲಿ ಸೌದೆಗಳು, ಈ ಸೌದೆಗಳನ್ನ ತೊಗೊಂಡೋಗಿ ಮರದ ಮೇಲೆ ಕಟ್ಟಬೇಕು. ಆಲ್ರೆಡಿ ಒಂದು ಸರಿ ಮಾಡಿದ್ದೆ ನಾನು, ಮತ್ತು ಅದೇನೋ ಆಗಿ ಡೆಮಾಲಿಷ್ ಆಗೋಗಿದೆ. ಮತ್ತು ರೀಕನ್ಸ್ಟ್ರಕ್ಷನ್ ಮಾಡೋಣ ನಾಳೆ ಬಂದು. ನಾಳೆ ಕಂಟೆಂಟ್ ಇರೋದೇ ಅದು. ಇಲ್ಲಿ ವ್ಲಾಗ್ಸಿಗೆ ಹಾಕ್ತೀನಿ ಅದನ್ನು, ಅದೊಂದು ವಿಡಿಯೋ ಆಗಿರಲಿ. ಸೌದೆಗಳೆಲ್ಲ ಇದೆ ನೋಡೋಣ ಎಷ್ಟಿದೆ. ಅಲ್ಲ ಯಾರು ತಗೊಂಡೋಗಿಲ್ಲ ನೋಡಿ ಈ ಜಾಗದಲ್ಲಿ ಅಲ್ಲ, ಅದೊಂದು ಖುಷಿ ಆಯ್ತು. ಯಾರು ಬಂದು ಮುಟ್ಟಿಲ್ಲಲ್ಲ ಇಲ್ಲಿ ಅದು. ಆದರೆ ನಮ್ಮ ಚಿಕ್ಕಮಗಳೂರು ಸಿಟಿ ನೋಡಿ ಏನು ಚೆನ್ನಾಗಿ ಅನಿಸ್ತದೆ. ಫುಲ್ಲು ಸ್ಟಾರ್ ಥರ ಕಲರ್ ಆಗ್ಬೋಗ್ಬಿಟ್ಟಿದೆ ಲೈಟಿಂಗ್ಸಿಂದ ಕಂಪ್ಲೀಟ್ಲಿ. ಅದು ಫುಲ್ಲು ಸಿಟಿ ಗೈಸ್, ಅದೆಲ್ಲ ಕಾಣ್ತಿರೋದು ನಿಮಗೆ. ಸಿಟಿ ಲಿಮಿಟ್ಸಿಂದ ನಾನು ಇಷ್ಟು ದೂರ ಬಂದಿರೋದು ಆ ವಿಡಿಯೋ ಮಾಡೋದು ನೋಡೋದಕ್ಕೋಸ್ಕರ. ಅದು ಮರ ಸೌದೆಗಳಿದ್ದಾವೆ ಇಲ್ಲ ಅನ್ನೋದಕ್ಕೋಸ್ಕರ ಅಷ್ಟು ದೂರದಿಂದ ಬಂದಿದ್ದೀನಿ. ಬನ್ನಿ ಈಗ ಹೋಗೋಣ. ಗಾಡಿ ನೋಡಿ ಅಲ್ಲಿ ನಿಲ್ಸಿದ್ದೀನಿ, ಗಾಡಿ ಹತ್ರ ಹೋಗ್ಬೇಕು. ಆ್ಯಕ್ಚುಲಿ ನನಗೆ ಏನಪ್ಪ ಸುಮಾರು ದಿವಸ ಆಯ್ತಲ್ಲ ಇಲ್ಲಿಗೆ ಬಂದಾಗ ಒಂದು ಸ್ವಲ್ಪ ಬರೋ ಟೈಮಲ್ಲಿ ಏನೋ ಒಂಥರ ಭಯ ಆಗ್ತಿತ್ತು. ಏನಕ್ಕಂತ ಗೊತ್ತಿಲ್ಲ, ಅದೇನಕ್ಕಂತ ಗೊತ್ತಿಲ್ಲ, ಬಟ್ ಭಯ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಬರ್ಬೇಕಾರೆ ಅದ್ರದ್ದು ಹೆಸರು ಎತ್ತಬಾರ್ದು ಅಂತಾರೆ, ಇದೆಯಲ್ಲೋ ಗೊತ್ತಿಲ್ಲ, ಬಟ್ ಸ್ಟಿಲ್ ಎತ್ತಬಾರ್ದು ಅಂತಾರೆ. ಹಂಗಾಗಿ ನಾನು ಎತ್ತಲ್ಲ. ಗಾಡಿ ನೋಡಿ ಇಲ್ಲಿದೆ, ಹಂಗಾಗಿ ನಾನು ಎತ್ತಕ್ಕೆ ಹೋಗಲ್ಲ. ಆ ವಿಡಿಯೋ ನೋಡ್ಕೊಂಡು ಬಂದ್ಬಿಟ್ಟಿದ್ದೆ, ಹಂಗಾಗಿ ಸ್ವಲ್ಪ ಮೀಟ್ರ್ ಆಫ್ ಅನ್ನೋ ಥರ ಭಯ ಆಗೋಗ್ತೈತಿ. ಬಟ್ ಇಟ್ಸ್ ಓಕೆ, ಆ ಥರ ಏನು ಅನ್ಸಲ್ಲ, ಇರಲಿ ತೊಂದರೆ ಇಲ್ಲ. ಗಾಡಿ ಇದೆ ಇಲ್ಲೇ, ನನ್ನ ಗಾಡಿ ನಿಂತಿದೆ. ಇದಕ್ಕೆ ಈಗ ಕೀನೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೀನಿ ನೋಡಿ. ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಸ್ನ್ಯಾಕ್ಸ್ ಏನು ತಂದಿಲ್ಲ ತಿನ್ನಕ್ಕೆ. ಇಲ್ಲಿ ಚೆನ್ನಾಗಿದೆ ಜಾಗ, ಪ್ರಶಾಂತವಾಗಿ. ಅಲ್ಲೆಲ್ಲ ಸಿಟಿ ಲಿಮಿಟ್ಸಿಂದು ಲೈಟ್ಸ್ಗಳೆಲ್ಲ ನೋಡೋಕೆ ಒಂಥರ ಚೆನ್ನಾಗಿ ಅನ್ನಿಸ್ತಿದೆ. ಸ್ವಲ್ಪ ಹೊತ್ತು ಕೂತಿದ್ದೋಗಿದ್ರೆ ಚೆನ್ನಾಗಿರೋದು. ಇಟ್ಸ್ ಓಕೆ ಬನ್ನಿ, ಟೈಮ್ ಆಗಿದೆ, ಟೈಮ್ 10 ಗಂಟೆ ಆಗ್ತಾ ಬಂತು, ಹೋಗ್ಬಿಡೋಣ.